ಜಾಮೀನು ಸಿಕ್ಕಿರೋದು ಕಾರಣ ಅವರು ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ ಅಂತ ಹೇಳಿ. ಏನು ಕಾರಣ ಇಟ್ಟುಕೊಂಡು ಮಧ್ಯಂತರ ಜಾಮೀನನ್ನು ತೆಗೆದುಕೊಂಡ್ರು, ಆ ಕಾರಣ ಇಲ್ಲಿ ಸುಳ್ಳಾಯ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಮಹಿಳೆಯರ ಮೇಲೆ ಗೌರವ ಇಲ್ಲದ ವ್ಯಕ್ತಿ ರೇಣುಕಾ ಸ್ವಾಮಿ ಅಂತ ಹೇಳಿ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್. ಇಂತಹ ವ್ಯಕ್ತಿಯ ವಿಜೃಂಭಣೆಯ ಅವಶ್ಯಕತೆ ಏನಿದೆ? ಇದು ಸಿ.ವಿ. ನಾಗೇಶ್ ಅವರ ವಾದ. ಪೊಲೀಸರ ತನಿಖಾ ಲೋಪಗಳನ್ನು ಪ್ರಸ್ತಾಪಿಸಿದ್ದಾರೆ. ಮೃತದೇಹದ ಪರೀಕ್ಷಾ ವರದಿ 1 ತಿಂಗಳು ತಡವಾಗಿದೆ. ಗಮನಿಸ್ತಾ ಇದ್ದೀವಿ. FSL ರಿಪೋರ್ಟ್ನಲ್ಲೂ ಸಮಯ ನೀಡಿಲ್ಲ. ಸಮಯದ ಬಗ್ಗೆ ಉಲ್ಲೇಖ ಮಾಡದಿರುವುದು ಯಾಕೆ ಅಂತ ಹೇಳಿ ಸಿ.ವಿ. ನಾಗೇಶ್ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಮೃತದೇಹದ ಪರೀಕ್ಷಾ ವರದಿ 1 ತಿಂಗಳು ತಡ ಆಗಿದೆ. ಇಂತಹ ಹೈ ಪ್ರೊಫೈಲ್ ಕೇಸ್ನಲ್ಲಿ ಪೊಲೀಸರು ತಡ ಮಾಡಿದ್ಯಾಕೆ? ಪೊಲೀಸ್ ತನಿಖಾ ವೈಖರಿ ಬಗ್ಗೆ ಪ್ರಶ್ನೆಯನ್ನ ಎತ್ತಿದ್ದಾರೆ ಸಿ.ವಿ. ನಾಗೇಶ್. ಮಹಿಳೆಯರ ಮೇಲೆ ಗೌರವ ಇಲ್ಲದ ವ್ಯಕ್ತಿ ರೇಣುಕಾ ಸ್ವಾಮಿ. ಇಂತಹ ವ್ಯಕ್ತಿಯ ವಿಜೃಂಭಣೆಯ ಅವಶ್ಯಕತೆ ಏನಿದೆ? ಪೊಲೀಸರ ತನಿಖಾ ಲೋಪಗಳನ್ನು ಪ್ರಸ್ತಾಪಿಸ್ತಾ ಇದ್ದಾರೆ. ಇಲ್ಲಿ ಮೃತದೇಹದ ಪರೀಕ್ಷಾ ವರದಿ 1 ತಿಂಗಳು ತಡವಾಗಿದೆ. ಇಂತಹ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಪೊಲೀಸರು ತಡ ಮಾಡಿದ್ಯಾಕೆ? ಇದು ಪೊಲೀಸ್ ತನಿಖಾ ವೈಖರಿ ಬಗ್ಗೆ ಸಿ.ವಿ. ನಾಗೇಶ್ ಅವರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ, ಪ್ರಶ್ನೆಯನ್ನ ಮಾಡಿರೋದು. ದರ್ಶನ್ ವಿರುದ್ಧ ಕಿಡ್ನಾಪ್ ಮತ್ತು ಕೊಲೆ ಮಾಡಿರೋ ಆರೋಪ. ದರ್ಶನ್ ವಿರುದ್ಧ ಕಿಡ್ನಾಪ್ ಮಾಡಿರೋ ಆರೋಪ ಇದೆ ಮತ್ತು ಕೊಲೆ ಮಾಡಿರೋ ಆರೋಪ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಇದ್ದೀವಿ. ದರ್ಶನ್ ವಿರುದ್ಧ ಕೊಲೆ ಆರೋಪವನ್ನು ಮಾಡಲಾಗಿದೆ. ಆದರೆ ರೇಣುಕಾ ಸ್ವಾಮಿ ಕೊಲೆ ನಡೆದ ಸಮಯ ತಿಳಿಸಿಲ್ಲ. FSL ರಿಪೋರ್ಟ್ನಲ್ಲೂ ಸಮಯವನ್ನು ನೀಡಿಲ್ಲ. ಸಮಯದ ಬಗ್ಗೆ ಉಲ್ಲೇಖ ಮಾಡದಿರುವುದು ಯಾಕೆ ಅಂತ ಹೇಳಿ ಸಿ.ವಿ. ನಾಗೇಶ್ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಪ್ರಶ್ನೆಗಳನ್ನು ಇಲ್ಲಿ ಮಾಡಿರೋದು. ಜೊತೆಗೆ ಪೊಲೀಸರ ತನಿಖೆಯ ಬಗ್ಗೆಯೂ ಕೂಡ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಸಿ.ವಿ. ನಾಗೇಶ್. ಇಂತಹ ಹೈ ಪ್ರೊಫೈಲ್ ಕೇಸ್ನಲ್ಲಿ ಪೊಲೀಸರು ಪರೀಕ್ಷಾ ವರದಿಯನ್ನು ಸಲ್ಲಿಸೋದಕ್ಕೆ 1 ತಿಂಗಳು ಸಮಯವನ್ನು ತೆಗೆದುಕೊಂಡಿದ್ದಾರೆ. ತಡ ಮಾಡಿದ್ಯಾಕೆ ಅನ್ನೋದು ಸಿ.ವಿ. ನಾಗೇಶ್ ಅವರ ವಾದ. ದರ್ಶನ್ ವಿರುದ್ಧ ಕೊಲೆ ಆರೋಪವನ್ನು ಮಾಡಲಾಗಿದೆ. ಗಂಭೀರ ಆರೋಪ ಇದೆ ದರ್ಶನ್ ಮೇಲೆ. ಆದರೆ ರೇಣುಕಾ ಸ್ವಾಮಿ ಕೊಲೆ ನಡೆದ ಸಮಯವನ್ನು ತಿಳಿಸಿಲ್ಲ. FSL ರಿಪೋರ್ಟ್ನಲ್ಲೂ ಕೂಡ ಸಮಯವನ್ನು ನೀಡಿಲ್ಲ. ಸಮಯದ ಬಗ್ಗೆ ಉಲ್ಲೇಖ ಮಾಡದಿರೋದೇ ಈಗ ಇರುವಂಥ ಪ್ರಶ್ನೆ. ದರ್ಶನ್ ವಿರುದ್ಧ ಕಿಡ್ನಾಪ್ ಮತ್ತು ಕೊಲೆ ಮಾಡಿರೋ ಆರೋಪ ಇದೆ, ಗಂಭೀರವಾದಂಥ ಆರೋಪ. ಗಮನಿಸ್ತಾ ಇದ್ದೀವಿ. ದರ್ಶನ್ಗೆ ಈಗ ಸಂಕಷ್ಟ ಎದುರಾಗಿದೆ. ಯಾಕೆ ಅಂತ ಹೇಳಿದರೆ ಸರ್ಜರಿ ಮಾಡಿಸಬೇಕಾಗಿತ್ತು ಇಷ್ಟೊತ್ತಿಗೆ. ಅಷ್ಟೊಂದು ಗಂಭೀರವಾದಂಥ ಆರೋಗ್ಯ ಸಮಸ್ಯೆ ಇದ್ದಿದ್ದೇ ಆಗಿದ್ದರೆ ಇಷ್ಟೊತ್ತಿಗೆ ಸರ್ಜರಿ ಆಗಬೇಕಾಗಿತ್ತು. ಯಾಕಾಗಿಲ್ಲ ಅನ್ನೋದು SP ಪ್ರಸನ್ನ ಕುಮಾರ್ ಅವರ ವಾದ. ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ಹೈ ಡ್ರಾಮಾನೇ ಕ್ರಿಯೇಟ್ ಮಾಡಿದ್ರು. ದರ್ಶನ್ ಅವರಿಗೆ ಸಿಕ್ಕಾಪಟ್ಟೆ ಆರೋಗ್ಯದ ಸಮಸ್ಯೆ ಇದೆ. ಒದ್ದಾಡ್ತಾ ಇದ್ದಾರೆ. ಲಿಟ್ರಲಿ ಕೂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ನಿಂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಆ ರೀತಿಯಾದಂಥ ಪರಿಸ್ಥಿತಿ ಇದೆ. ಹಾಗಾಗಿ ಅವರಿಗೆ ಜಾಮೀನು ಮಂಜೂರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಿ.ವಿ. ನಾಗೇಶ್ ವಾದವನ್ನು ಮಂಡನೆ ಮಾಡ್ತಾ ಇದ್ರು. ಅದಾದ ನಂತರ ಪರಿಸ್ಥಿತಿ ಬಿಗಡಾಯಿಸಬಾರದು ಅಂತ ಹೇಳಿ ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನು ನೀಡಿ ಚಿಕಿತ್ಸೆ ಪಡೆದುಕೊಳ್ಳಿ, ಸರ್ಜರಿ ಮಾಡಿಸಿಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾರೆ ನ್ಯಾಯಮೂರ್ತಿಗಳು. ಅದರಂತೆ